ನಮಸ್ತೆ ಕರ್ನಾಟಕ. ಎಲ್ಲರಿಗೂ ಶರಣು ಶರಣಾರ್ಥಿ. ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. 2024 ವರ್ಷ ಕಟ್ಟ ಕಡೆಯ ಹಂತ ತಲುಪಿದೆ. ಆದರೆ 2024 ವರ್ಷದ ಡಿಸೆಂಬರ್ ತಿಂಗಳಿಗೆ ಎಂಟ್ರಿ ಕೊಡ್ತಾ ಇದ್ದಂತೆ ಸಾಲು ಸಾಲು ಚಂಡಮಾರುತಗಳು, ಸಾಲು ಸಾಲು ಭೂಕಂಪ, ಸಾವು ನೋವು ಹೆಚ್ಚಾಗ್ತಾಗಿದೆ. ಆದರೆ 2025ರ ವೇಳೆಗೆ ಘನಘೋರ ಯುದ್ಧ ನಡೆಯಲಿದೆ. ಒಂದು ರಾಷ್ಟ್ರ ಕಣ್ಮರೆಯಾಗತ್ತೆ, ಇಸ್ಲಾಂ ರಾಷ್ಟ್ರವಾಗತ್ತೆ, ಹಿಂದೂಗಳಿಗೆ ಸಂಕಷ್ಟ ತಪ್ಪಿದ್ದಲ್ಲ ಅನ್ನುವಂತಹ ಭವಿಷ್ಯವಾಣಿಯನ್ನ ಐರೋಪ್ಯ ರಾಷ್ಟ್ರ ಮತ್ತು ಪಾಶ್ಚಿಮಾತ್ಯ ರಾಷ್ಟ್ರದ ಭವಿಷ್ಯಗಾರ್ತಿ ಬಾಬಾ ವಾಂಗಾ ಮತ್ತು ನಾಸ್ಟ್ರಾಡಾಮೋಸ್ ಭವಿಷ್ಯವಾಣಿಯನ್ನ ಬರೆದಿದ್ದಾರೆ. ಈಗ 2025 ವರ್ಷದ ಕಟ್ಟ ಕಡೆಯ ಭವಿಷ್ಯವಾಣಿ ಈಗ ಸ್ಫೋಟಗೊಂಡಿದ್ದು, ಕೋಡಿಮಠದ ಡಾಕ್ಟರ್ ಶಿವಾನಂದ ಶಿವಯೋಗಿ ಗುರುಗಳು ನುಡಿದಿರುವಂತಹ ಭವಿಷ್ಯವಾಣಿ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವು ಈ ಭವಿಷ್ಯಗಳನ್ನ ನಂಬ್ತೀರಾ? ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ಕೆಂಡದಂತ ಭವಿಷ್ಯ, ಬೆಂಕಿಯುಂಡೆಯಂತಹ ಭವಿಷ್ಯ, ಕಲಿಯುಗದ ಒಳಿತು ಕೆಡುಕಿನ ಕಾಲಜ್ಞಾನ ಭವಿಷ್ಯ, ಪೂರ್ವಜರು ತಾಳೆಗರಿಯಲ್ಲಿ ಬರೆದಿಟ್ಟ ಭವಿಷ್ಯ, ಇದೇ ಕೋಡಿಶ್ರೀ ಭವಿಷ್ಯ. ಹೌದು ಗೆಳೆಯರೆ, ಕಲಿಯುಗದ ಕೆಂಡದ ಭವಿಷ್ಯ ಮತ್ತೆ ಮಾರ್ದನಿಸಿದೆ. ಕೋಡಿಮಠದಿಂದ ಮುಂದಾಗಲಿರೋ ಒಳಿತು ಕೆಡುಕಿನ ಭವಿಷ್ಯ ಸ್ಫೋಟಗೊಂಡಿದೆ. ಕೋಡಿಶ್ರೀಗಳು, ಕಲಿಯುಗ ಕಾಲಜ್ಞಾನಿಗಳು ಮತ್ತೆ ಜಗತ್ ಸತ್ಯವನ್ನ ನುಡಿದಿದ್ದಾರೆ. ರಾಜಕೀಯ ತಿರುವು, ಭೂಕಂಪದ ಸುಳಿವು, ಮಾರಕ ರೋಗದ ಎಚ್ಚರಿಕೆ, ದೇಶ ವಿದೇಶಗಳಲ್ಲಾಗುವ ಒಳಿತು ಕೆಡುಕುಗಳ ಪ್ರಳಯಾಂತಕ ಭವಿಷ್ಯವನ್ನ ಕೋಡಿಶ್ರೀಗಳು ಮತ್ತೆ ನುಡಿದಿದ್ದು ಬಹುತೇಕ ಅವೆಲ್ಲವೂ ಕೂಡ ನಿಜವಾಗಿದೆ. ರಾಜಕೀಯ ನಾಯಕರ ಸಾವಿನಿಂದ ಹಿಡಿದು ದೇಶ ವಿದೇಶಗಳ ಸರ್ವನಾಶದವರೆಗೂ ಕೋಡಿಶ್ರೀಗಳ ಭವಿಷ್ಯ ಸತ್ಯವಾಗಿದೆ. ಇಂತಹ ಮಹಾಕಾಲಜ್ಞಾನಿ ಕೋಡಿ ಮಠದ ಡಾಕ್ಟರ್ ಶಿವಾನಂದ ಶಿವಯೋಗಿ ಮತ್ತೊಮ್ಮೆ 2025ರ ವರ್ಷದ ಭಯಾನಕ ಭವಿಷ್ಯವನ್ನ ಸ್ಫೋಟಿಸಿದ್ದಾರೆ. ಮತ್ತೆ ಭೂಕಂಪವಾಗಲಿದೆ, ಪ್ರಳಯ ಉಂಟಾಗಲಿದೆ, ಕರ್ನಾಟಕಕ್ಕೆ ಜಲಗಂಡಾಂತರ ತಪ್ಪಿದ್ದಲ್ಲ ಅಂತ ಡಾಕ್ಟರ್ ಶಿವಾನಂದ ಶಿವಯೋಗಿ ಸ್ವಾಮೀಜಿಗಳು ಭವಿಷ್ಯವನ್ನ ನುಡಿದಿದ್ದಾರೆ. ಇನ್ನು ನಾಸ್ಟ್ರಾಡಾಮಸ್ ಕವನಗಳ ಮೂಲಕ ಇರುವ ನಾಸ್ಟ್ರಾಡಾಮಸ್ ಭವಿಷ್ಯವಾಣಿಯಲ್ಲಿ ಹಲವಾರು ಜಾಗತಿಕ ವಿದ್ಯಮಾನಗಳು ಸಂಕೇತದ ರೀತಿಯಲ್ಲಿ, ರೂಪಕಗಳ ಮಾದರಿಯಲ್ಲಿ ಅಡಕವಾಗಿದೆಯಂತ ಅವರ ಅನುಯಾಯಿಗಳು ನಂಬಿದ್ದಾರೆ. ಇವರ ಪ್ರಕಾರ ಪ್ರತಿ ವರ್ಷ ಆರಂಭಕ್ಕೆ ಮುನ್ನವೇ ಭವಿಷ್ಯವಾಣಿ ಹೊರಬೀಳತ್ತೆ. ಇದೀಗ 2025 ವರ್ಷದ ಭವಿಷ್ಯವಾಣಿ ನೀಡಲಾಗಿದೆ. ಮುಂಬರೋ ವರ್ಷ ಅಂದ್ರೆ 2025 ವರ್ಷದಲ್ಲಿ ಬರ, ಪ್ರವಾಹ ಸೇರಿದಂತೆ ಹಲವಾರು ನೈಸರ್ಗಿಕ ಅನಾಹುತಗಳು, ಜೊತೆಯಲ್ಲೇ ಚೀನಾ ದೇಶ ಸಂಘರ್ಷಕ್ಕೆ ಕಾರಣವಾಗಬಹುದಾದ ಕೆಲವೊಂದಿಷ್ಟು ಘಟನೆಗಳನ್ನು ಉಲ್ಲೇಖ ಮಾಡಿದ್ದಾರೆ. 2025 ವರ್ಷ ಆರಂಭವಾಗಲಿದೆ ಮತ್ತು ಮುಂಬರೋ ವರ್ಷದಲ್ಲಿ ಒಳ್ಳೆಯದು ಅಥವಾ ಕೆಟ್ಟದು ಏನಾಗಬಹುದು ಅನ್ನೋದನ್ನ ತಿಳಿಯೋದಕ್ಕೆ ಪ್ರತಿಯೊಬ್ಬರೂ ಕುತೂಹಲದಿಂದ ಕಾಯ್ತಿರ್ತಾರೆ. ಬಲ್ಗೇರಿಯಾದ ಬಾಬಾ ವಾಂಗಾ ತಮ್ಮ ಮರಣದ ನಂತರ 5079 ವರ್ಷದವರೆಗೆ ಭವಿಷ್ಯವನ್ನ ನುಡಿದಿದ್ದಾರೆ. ಪ್ರತಿ ವರ್ಷ ಬಾಬಾ ವಾಂಗಾ ಅವರು ಭವಿಷ್ಯವಾಣಿಗಳು ಹೊರಬರ್ತಾ ಇರುತ್ತೆ. 2024ರಲ್ಲಿಯೂ ಸಹ ಬಾಬಾ ವಾಂಗಾ ಅವರ ಅನೇಕ ಭವಿಷ್ಯವಾಣಿಗಳು ನಿಜವಾಗಿದೆಯಂತ ಸಾಬೀತಾಗಿದೆ. ಇದು ಬಿರುಗಾಳಿಗಳು, ಹವಾಮಾನ ಬದಲಾವಣೆ ಮತ್ತು ದಾಳಿಗಳು ಹಾಗೂ ದೇಶಗಳ ನಡುವೆ ಭೀಕರ ಯುದ್ಧಗಳಂತಹ ಸಂದರ್ಭಗಳನ್ನು ಒಳಗೊಂಡಿದೆ. ಇನ್ನು ಬಾಬಾ ವಾಂಗಾ ಅವರು 2025ರಲ್ಲೂ ಅನೇಕ ಭಯಾನಕ ಭವಿಷ್ಯವನ್ನ ನುಡಿದಿದ್ದಾರೆ. ಆದರೆ ಬಾಬಾ ವಾಂಗಾ ಅವರ ಭವಿಷ್ಯವಾಣಿಯನ್ನ ತಿಳಿದುಕೊಂಡು ಸಂತೋಷ ಪಡಬಹುದು, ಜೊತೆಗೆ ದುಃಖವೂ ಕೂಡ ಅನುಭವಿಸಬಹುದು. ಈಗ 2025 ವರ್ಷ ಆರಂಭಕ್ಕೆ ಕೆಲವು ದಿನಗಳು ಉಳಿದಿವೆ. ವೈದ್ಯಕೀಯ ಕ್ಷೇತ್ರದಲ್ಲಿ ಮಹತ್ವದ ಆವಿಷ್ಕಾರವನ್ನ ಮಾಡಲಾಗುವುದು ಅಂತ ಭವಿಷ್ಯವಾಣಿಯಲ್ಲಿ ಹೇಳಿದ್ದಾರೆ. ವಾಸ್ತವವಾಗಿ ವೈದ್ಯಕೀಯ ಕ್ಷೇತ್ರದಲ್ಲಿ ಪ್ರತಿದಿನ ಹೊಸ ಆವಿಷ್ಕಾರಗಳನ್ನು ಮಾಡಲಾಗ್ತಾ ಇದೆ. ಆದರೆ ಬಾಬಾ ವಾಂಗಾ ಅವರ ಭವಿಷ್ಯವಾಣಿಯ ಪ್ರಕಾರ ಹೊಸ ವರ್ಷ ಅಂದರೆ 2025ರಲ್ಲಿ ವೈದ್ಯಕೀಯ ಕ್ಷೇತ್ರವು ಉತ್ತಮ ಯಶಸ್ಸನ್ನು ಸಾಧಿಸಬಹುದು. ವಿಜ್ಞಾನಿಗಳು ಕ್ಯಾನ್ಸರ್ನಂತಹ ಮಾರಣಾಂತಿಕ ಕಾಯಿಲೆಗಳಿಗೆ ಲಸಿಕೆ ಅಥವಾ ಔಷಧಿಯನ್ನ ಪಡೆಯಬಹುದು. ಇಂತಹ ಪರಿಸ್ಥಿತಿಯಲ್ಲಿ ಹೊಸ ವರ್ಷದಲ್ಲಿ ಕ್ಯಾನ್ಸರ್ಗೆ ಔಷಧಿ ಅಭಿವೃದ್ಧಿಪಡಿಸಬಹುದು ಅಂತ ಬಾಬಾ ವಾಂಗಾ ಭವಿಷ್ಯವಾಣಿಯನ್ನ ಹೇಳಿದ್ದಾರೆ. ಇತ್ತೀಚೆಗೆ ವಿಜ್ಞಾನಿಗಳು ಕ್ಯಾನ್ಸರ್ಗೆ ಲಸಿಕೆ ಅಥವಾ ಔಷಧಿಯನ್ನ ಶೀಘ್ರದಲ್ಲೇ ಕಂಡುಹಿಡಿಯೋದಾಗಿಯೂ ಕೂಡ ಹೇಳಿದ್ದಾರೆ. ಇದು ಸಂಭವಿಸಿದ್ದೇ ಆದಲ್ಲಿ ಹೊಸ ವರ್ಷವು ವೈದ್ಯಕೀಯ ಕ್ಷೇತ್ರದಲ್ಲಿ ಯಶಸ್ವಿಯಾಗಿ ಹೊಸ ಆವಿಷ್ಕಾರಕ್ಕೆ ಸಾಕ್ಷಿಯಾಗಲಿದೆ. ಇನ್ನು ಬಾಬಾ ವಾಂಗಾ ಅವರು ಮುಂದುವರೆದು ಜಾಗತಿಕ ನಷ್ಟದೊಂದಿಗೆ ಭೂಮಿ ಮುಂದುವರಿಯುತ್ತೆ ಅಂತ ಬರೆದಿದ್ದಾರೆ. ವರದಿಗಳ ಪ್ರಕಾರ ಅವರು ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಅವರ ವಿಜಯವನ್ನ ಕಂಡಿದ್ರು. ರಷ್ಯಾದ ಪ್ರಾಬಲ್ಯದ ಬಗ್ಗೆಯೂ ಕೂಡ ಹೇಳಿದ್ದಾರೆ. ಇಷ್ಟೇ ಅಲ್ಲದೆ 2025ರಲ್ಲಿ ವಿನಾಶ ಪ್ರಕ್ರಿಯೆ ಆರಂಭವಾಗತ್ತೆ ಅಂತ ಬಾಬಾ ವಾಂಗಾ ಭವಿಷ್ಯವನ್ನ ನುಡಿದಿದ್ದಾರೆ. ಇದರ ಪ್ರಕಾರ 5079ರಲ್ಲಿ ಭೂಮಿ ವಿನಾಶವಾಗಬಹುದು. 2047ರ ವೇಳೆಗೆ ಯುರೋಪ್ ಮುಸ್ಲಿಮರ ಆಳ್ವಿಕೆಯಲ್ಲಿ ಬರುತ್ತೆ ಅಂತಲೂ ಹೇಳಿದ್ದಾರೆ.
2076 ವೇಳೆಗೆ ಮತ್ತೆ ವಿಶ್ವಾದ್ಯಂತ ಕಮ್ಯುನಿಸಂ ಮರುಕಳಿಸುತ್ತೆ ಎಂತಲೂ ಕೂಡ ಹೇಳಿದ್ದಾರೆ. ಇನ್ನು 2025ರಲ್ಲಿ ನಾಸ್ಟ್ರಾಡಾಮಸ್ ಅವರು ಯುರೋಪ್ನಲ್ಲಿ ಭಯಾನಕ ಯುದ್ಧ ಸಂಭವಿಸಲಿದ್ದು ಅಪಾರ ಹಾನಿ ಮತ್ತು ಪ್ರಾಣಹಾನಿ ಉಂಟಾಗಲಿದೆ ಅಂತ ಹೇಳಿದ್ದಾರೆ. ಹಳೆಯ ಜ್ವಾಲಾಮುಖಿಗಳು ಸ್ಫೋಟಗೊಳ್ಳುತ್ತವೆ, ಭೀಕರ ಪ್ರವಾಹಗಳು ಸಂಭವಿಸುತ್ತವೆ. ಹೀಗಂತ ಇಬ್ಬರು ಬಾಬಾ ವಾಂಗಾ ಮತ್ತು ನಾಸ್ಟ್ರಾಡಾಮಸ್ ಇಬ್ಬರೂ ಕೂಡ ಭವಿಷ್ಯವಾಣಿ ಬಹುತೇಕ ಒಂದೇ ಆಗಿದೆ. ಇನ್ನು ಬಾಬಾ ವಾಂಗಾ ಅವರ ಪ್ರಕಾರ 5 ರಾಶಿ ಚಕ್ರ ಚಿಹ್ನೆಗಳು ಅಂದರೆ 2025ರಲ್ಲಿ ಹೆಚ್ಚಿನ ಸಂಪತ್ತು ಮತ್ತು ಅಭಿವೃದ್ಧಿಯೊಂದಿಗೆ ಭವಿಷ್ಯದಲ್ಲಿ ಗಮನಾರ್ಹ ಬದಲಾವಣೆ ಆಗಲಿದೆ. ಮೇಷರಾಶಿಯಲ್ಲಿ ಇರುವಂತಹವರಿಗೆ 2025 ವರ್ಷ ಮೈಲುಗಲ್ಲು ಸಾಧಿಸಲಿದ್ದಾರೆ. ಅವರ ಅದೃಷ್ಟ ಬದಲಾವಣೆಯಾಗತ್ತೆ. ಹಣಕಾಸಿನ ಅವಕಾಶಗಳು ಮತ್ತು ಯಶಸ್ಸು ತರುತ್ತದೆ. ಅವರು ಮುಂದುವರಿಸಲು ಅತ್ಯುತ್ತಮ ಅವಕಾಶವನ್ನ ಹೊಂದಿದ್ದಾರೆ ಮತ್ತು ಬಾಬಾ ವಾಂಗಾ ಅವರ ಪ್ರಕಾರ ಕಾಸ್ಮಿಕ್ ಆಶೀರ್ವಾದವನ್ನ ಪಡೆಯುತ್ತಾರೆ ಅಂತ ಹೇಳಲಾಗಿದೆ. ಇನ್ನು ಕುಂಭರಾಶಿ 2025 ವರ್ಷ ಕುಂಭರಾಶಿಯವರಿಗೆ ಮಹತ್ವದ ವರ್ಷವಾಗಿದೆ. ಶನಿಯ ಪ್ರಭಾವವು ಅವರ ಸೃಜನಶೀಲತೆಯನ್ನ ಹೆಚ್ಚಿಸುತ್ತದೆ ಮತ್ತು ಮಹತ್ವಾಕಾಂಕ್ಷೆಯ ಯೋಜನೆಗಳನ್ನ ಅರಿತುಕೊಳ್ಳಲು ಅನುವು ಮಾಡಿಕೊಡುತ್ತೆ. ಈ ವರ್ಷ ಅವರು ಹೊಸ ಎತ್ತರವನ್ನ ತಲುಪಬಹುದು ಅಂತ ಬಾಬಾ ವಾಂಗಾ ಭವಿಷ್ಯವಾಣಿಯಲ್ಲಿ ಹೇಳಲಾಗಿದೆ. ವೃಷಭ ರಾಶಿಯವರಿಗೆ ಆರ್ಥಿಕ ಸ್ಥಿರತೆಯ ವರ್ಷವಾಗಿದೆ. ಅವರ ಕಠಿಣ ಶ್ರಮವು ಫಲ ನೀಡುತ್ತೆ ಮತ್ತು ಅವರು ಸೂಕ್ತವಾದ ಹೂಡಿಕೆಗೆ ಅವಕಾಶವನ್ನ ಹೊಂದಿದ್ದಾರೆ. ಈ ವರ್ಷ ಅವರು ವೃತ್ತಿಪರ ಸ್ಥಾನವನ್ನ ಬಲಗೊಳಿಸುತ್ತಾರೆ ಅಂತ ಹೇಳಲಾಗಿದೆ. ಇನ್ನು ಕರ್ಕಾಟಕ ರಾಶಿ, ಈ ವರ್ಷ ಅಂದರೆ ಹೊಸ ವರ್ಷ ಕರ್ಕಾಟಕ ರಾಶಿಯವರಿಗೆ ಅತ್ಯುತ್ತಮವಾಗಿದೆ. ಅವರು ಯಶಸ್ಸನ್ನ ಸಾಧಿಸುತ್ತಾರೆ. ಅವರು ಉತ್ತಮ ತೀರ್ಪು ಮತ್ತು ಕ್ಷೀಣ ಬುದ್ಧಿಯುಳ್ಳ ಬಹು ಸವಾಲುಗಳನ್ನು ಎದುರಿಸಲು ಸಹಾಯವಾಗುತ್ತೆ. ಅವರು ಆರ್ಥಿಕ ಸ್ಥಿರತೆಯನ್ನ ಸಾಧಿಸುತ್ತಾರೆ ಅಂತ ಹೇಳಲಾಗಿದೆ. ಇನ್ನು ಮಿಥುನ ರಾಶಿ, ಹೊಸ ವರ್ಷ ಮಿಥುನ ರಾಶಿಯವರಿಗೆ ಉತ್ತಮವಾಗಿರಲಿದೆ. ಅವರು ಅನಿರೀಕ್ಷಿತ ಅವಕಾಶಗಳನ್ನು ಪಡೆಯುತ್ತಾರೆ ಮತ್ತು ವ್ಯವಹಾರದಲ್ಲಿ ಸುವರ್ಣ ಅವಕಾಶಗಳು ತೆರೆಯುತ್ತವೆ ಅಂತ ಹೇಳಿದ್ದಾರೆ. ಇನ್ನು ಬಾಬಾ ವಾಂಗಾ ಅವರ ಭವಿಷ್ಯವಾಣಿಗಳ ಪ್ರಕಾರ ರಾಶಿಚಕ್ರ ಚಿಹ್ನೆಗಳು ತಮ್ಮ ಆತ್ಮವಿಶ್ವಾಸವನ್ನ ಕಾಪಾಡಿಕೊಳ್ಳುವುದು ಮತ್ತು ಅವಕಾಶವನ್ನ ಬಳಸಿಕೊಳ್ಳಬೇಕು. 2025 ವರ್ಷ ಜೀವನದ ಅತ್ಯುತ್ತಮ ವರ್ಷದಲ್ಲಿ ಒಂದಾಗಿರಬಹುದು ಅಂತ ಹೇಳಲಾಗಿದೆ. ಇನ್ನು ಪ್ರಮುಖವಾಗಿ ದುಷ್ಟರ ಆಳ್ವಿಕೆ ಬಗ್ಗೆ ಇಲ್ಲಿ ಒಂದು ಪ್ರಮುಖವಾದಂತಹ ಉಲ್ಲೇಖ ಮಾಡಿದ್ದಾರೆ. ದುಷ್ಟರು ಯಾರು ಅನ್ನೋ ಸ್ಪಷ್ಟವಾಗಿ ಗೊತ್ತಿಲ್ಲ. ಈಗಾಗಲೇ ಯುರೋಪ್ ಮುಂತಾದ ಕಡೆಗಳಲ್ಲಿ ಭಯೋತ್ಪಾದನೆ ನಡೆಸ್ತಾ ಇರುವ ದುಷ್ಟರೇ ಆಗಿರುವ ಸಾಧ್ಯತೆ ಇದೆ ಅಂತ ಜ್ಯೋತಿಷಿಗಳು ಹೇಳುತ್ತಾರೆ. ಇನ್ನು ಕೆಲವು ವರ್ಷಗಳಲ್ಲಿ ಯುರೋಪಿನಾದ್ಯಂತ ಮತ್ತೆ ದುಷ್ಟರ ಆಳ್ವಿಕೆ ಬರುತ್ತೆ ಎಂತಲೂ ಕೂಡ ಹೇಳಿದ್ದಾರೆ. ಹಾಗಾದ್ರೆ ನಾಸ್ಟ್ರಾಡಾಮಸ್ ಹೇಳಿದ್ದಾದ್ರೂ ಏನು? ಹೊಸ ವರ್ಷದಲ್ಲಿ ಭಯಾನಕ ಯುದ್ಧಗಳು ನಡೆಯಲಿವೆ. ಇಂಗ್ಲೆಂಡ್ ದೇಶವು ಸಾಕಷ್ಟು ಸಮಸ್ಯೆ ಮತ್ತು ಸವಾಲುಗಳನ್ನ ಎದುರಿಸುತ್ತದೆ. ಪ್ರಾಚೀನ ಪ್ಲೇಗ್ನಂತಹ ರೋಗ ಜಗತ್ತನ್ನ ಏಕಕಾಲಕ್ಕೆ ಬಾಧಿಸಲಿದೆ ಅಂತ ನಾಸ್ಟ್ರಾಡಾಮಸ್ ಭವಿಷ್ಯವಾಣಿಯನ್ನ ನುಡಿದಿದ್ದಾರೆ. ನಾಸ್ಟ್ರಾಡಾಮಸ್ ನುಡಿದಿದ್ದ ಕೊರೋನಾ ವೈರಸ್ನ ಸಾಂಕ್ರಾಮಿಕ ಭವಿಷ್ಯವಾಣಿಯು ನಿಜವಾದ ಬೆನ್ನಲ್ಲೇ ಈ ಒಂದು ಪ್ಲೇಗ್ನಂತಹ ಮತ್ತೊಂದು ಮಹಾಮಾರಿ ಒಕ್ಕರಿಸಿಕೊಳ್ಳುವ ಸಾಧ್ಯತೆ ಇರೋದ್ರಿಂದಾಗಿ ಇದನ್ನ ತಳ್ಳಿ ಹಾಕುವಂತಿಲ್ಲ. ಇನ್ನು 2025 ವೇಳೆಗೆ ಭೂಮಿಯೊಂದಿಗೆ ಕ್ಷುದ್ರ ಗ್ರಹಗಳ ಸಂಘರ್ಷಣೆಯಾಗಲಿದ್ದು ಗ್ರಹವು ತೀರಾ ಅಪಾಯಕಾರಿ ಮಟ್ಟಕ್ಕೆ ಹೋಗುತ್ತೆ ಅಂತ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ. ಇನ್ನು ರಾಜಮನೆತನಗಳ ಸರ್ವನಾಶ, ಭೀಕರ ಕಾಯಿಲೆ ಸೇರಿದಂತೆ ಜಗತ್ತಿನ ಬಹುತೇಕ ವಿಚಾರಗಳ ಬಗ್ಗೆ ನಾಸ್ಟ್ರಾಡಾಮಸ್ ಬಹಳಷ್ಟು ಹಿಂದೆಯೇ ಕರಾರುವಕ್ಕಾಗಿ ಬರೆದಿಟ್ಟಿದ್ದಾರೆ. ಯುರೋಪ್ನಲ್ಲಿ 2025ರಲ್ಲಿ ಭೀಕರ ಯುದ್ಧ ನಡೆಯದನ್ನ ಜಗತ್ತು ಕಾಣುತ್ತೆ ಅಂತ ನಾಸ್ಟ್ರಾಡಾಮಸ್ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ. 25ರಲ್ಲಿ ಯುರೋಪ್ನಲ್ಲಿ ಅತಿ ಭೀಕರ ಯುದ್ಧ ನಡೆಯಲಿದ್ದು ಶತ್ರುಗಳಿಗಿಂತಲೂ ಕ್ರೂರವಾದ ಪ್ಲೇಗ್ನಂತಹ ಮಹಾಮಾರಿ ಮರುಕಳಿಸಲಿದೆ ಎನ್ನುವಂತಹ ಭವಿಷ್ಯವನ್ನ ನುಡಿಯೋದರ ಮೂಲಕ ಜನರಲ್ಲಿ ಭಯ ಹುಟ್ಟಿಸಿದ್ದಾರೆ. ಇನ್ನು ಬಾಬಾ ವಾಂಗಾ ಹೇಳಿರೋದಾದ್ರೂ ಏನು ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ 2025 ವಿನಾಶದ ವರ್ಷವಾಗಿರುತ್ತೆ. 2024ರಿಂದಲೇ ವಿಶ್ವಾದ್ಯಂತ ವಿನಾಶ ಆರಂಭವಾಗಿದೆ. ಮುಂಬರುವ ವರ್ಷ ಯುರೋಪ್ನಲ್ಲಿ ಭೀಕರ ಯುದ್ಧ ಸಂಭವಿಸಲಿದ್ದು ಅಪಾರ ಪ್ರಮಾಣದಲ್ಲಿ ಜೀವಹಾನಿ ಉಂಟಾಗಲಿದೆ. 2 ದೇಶಗಳ ನಡುವೆ ಮತ್ತೆ ಯುದ್ಧ ಪ್ರಾರಂಭವಾಗಬಹುದು ಅಂತ ಭವಿಷ್ಯವಾಣಿಯನ್ನ ಕಣ್ಣಿಲ್ಲದ ಕುರುಡು ಮಹಿಳೆ ಬಾಬಾ ವಾಂಗಾ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ. ಇನ್ನು ರಷ್ಯಾ ಉಕ್ರೇನ್ ಯುದ್ಧ, ಇಸ್ರೇಲ್ ಇರಾನ್ ಯುದ್ಧಗಳು ನಡೀತಾ ಇವೆ. ಸಿರಿಯಾದಲ್ಲಿ ಮತ್ತೊಂದು ದಂಗೆ ಶುರುವಾಗಿದೆ. ಬಾಬಾ ವಾಂಗಾ ನುಡಿದ ಭವಿಷ್ಯವಾಣಿ ಪ್ರಕಾರ ರಷ್ಯಾ ಉಕ್ರೇನ್ ಯುದ್ಧದ ಹೊರತಾಗಿ ಹೊಸದಾಗಿ 2 ರಾಷ್ಟ್ರಗಳ ನಡುವೆ ಯುದ್ಧ ಶುರುವಾಗಲಿದೆ. ಅದು ಅಪಾರ ಪ್ರಮಾಣದ ಹಾನಿ ಮತ್ತು ಮನುಷ್ಯರು ಸಾವಿಗೀಡಾಗಲಿದ್ದಾರೆ ಅಂತ ಬರೆದಿದ್ದಾರೆ. ಇನ್ನು ಇವರಿಬ್ರು ಹೇಳಿರುವ ಒಂದೇ ತರಹದ ಭವಿಷ್ಯವಾಣಿಗಳು ಅಂತಂದ್ರೆ ಕೆಲವು ನಾಯಕರ ಸಾವು, ಪಶ್ಚಿಮದ ಮಹಾನಾಯಕನೊಬ್ಬ ಸಾವು ಸಂಭವಿಸುತ್ತೆ ಅಂತ ಹೇಳಿದ್ರೆ ಏಷ್ಯಾದ ಪ್ರಭಾವಿ ರಾಜಕಾರಣಿಗಳಲ್ಲಿ ಒಬ್ಬ ಸಾವಿನ ಬಗ್ಗೆ ನಾಸ್ಟ್ರಾಡಾಮಸ್ ಭವಿಷ್ಯವನ್ನ ನುಡಿದಿದ್ದಾರೆ. ಇವರಿಬ್ಬರು ಅಸಹಜ ಸ್ಥಿತಿಯಲ್ಲಿ ಸಾಯಲಿದ್ದಾರಂತೆ. ಈ ದೇಶಗಳಲ್ಲಿ ಅಂತರ್ಯುದ್ಧ ನಡೆಯಬಹುದು ಅಂತ ಸೂಚಿಸಿದ್ದಾರೆ. ಈ ನಾಯಕರು ಯಾರು ಅನ್ನೋ ಬಗ್ಗೆ ಇನ್ನುವರೆಗೂ ಕೂಡ ಕುತೂಹಲ ಮೂಡಿಸಿದೆ. ಇದಾಗಿತ್ತು ಬಾಬಾ ವಾಂಗಾ, ನಾಸ್ಟ್ರಾಡಾಮಸ್ ಮತ್ತು
ಕೋಡಿಮಠದ ಡಾಕ್ಟರ್ ಶಿವಾನಂದ ಶಿವಯೋಗಿ ಅವರ ಭವಿಷ್ಯವಾಣಿ. ನಿಮಗೇನನ್ಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ಶರಣು ಶರಣಾರ್ಥಿ.